ಅಲ್ಲ ಇಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ನೋಡಿ ಒಬ್ರು, ಇದು ಒಂಚೂರು ಶೇಕ್ ಆಗ್ತಾ ಇದ್ರೆ ಅವ್ರು ಶೇಕ್ ಆಗ್ತಾರೆ ಭಯಕ್ಕೆ. ನ್ಯೂ ಆಗಿದ್ರೆ ನ್ಯೂ ಬ್ರಿಡ್ಜ್ ರೊಟ್ಟಿದೆ, ಯಾವಾಗ ಕಸ್ಕೊಂಬಿದ್ರೆ ಸ್ವಿಮ್ಮಿಂಗ್ ಬೇರೆ ಬರಲ್ಲ. ಫೈನಲಿ ನಮ್ದು ಲಾಸ್ಟ್ ಪಾಯಿಂಟ್ ಇವತ್ತಿಂದು. ಅಲ್ಲಿಂದ ಎಸ್ಕಲೇಟರ್ ಬಂದ್ವಿ, ಇಲ್ಲಿಂದ ಸ್ಟೆಪ್ಸ್. ನೈಸ್. ಇಲ್ಲಿ ಒಂದ್ ಹೇಳ, ಯಾವ ವಿಗ್ರಹ ನೋಡಿದ್ರು ಅದಕ್ಕೆ ಜೀವ ತುಂಬಿದಂಗೆ ಅಲ್ಲ. ಒಂದು ಪೀಠ, ಓಕೆ, ಸೌತ್ ಪೀಠ ಇದು. ಅವರು ಫಸ್ಟ್ ಆಚಾರ್ಯರಿಂದ ಸ್ಥಾಪನೆ ಮಾಡಿರೋದು ಶಂಕರಾಚಾರ್ಯರು. ಕರ್ನಾಟಕ ಬಂದ್ವಿ, ಏನ್ ಸಖತ್ತಾಗಿದೆ ಗೊತ್ತಾ, ಸುತ್ತಮುತ್ತ ಗ್ರೀನರಿ, ಬೆಟ್ಟ ಗುಡ್ಡಗಳು. ಗುಡ್ ಮಾರ್ನಿಂಗ್. ಸೊ ಟೈಮ್ ಇವಾಗ 6 ಗಂಟೆ ಆಗಿದೆ. ಸೊ ನಾವು ಹೊರಟಿದೀವಿ, ಎಲ್ಲ ಬೇಗ ಎದ್ದು ಸ್ನಾನ ಮಾಡ್ಬಿಟ್ಟು ರೆಡಿಯಾಗಿ ಹೊರಟಿದೀವಿ. ಇವತ್ತು ಫುಲ್ ಟೆಂಪಲ್ ರನ್ಸ್. ಸೊ ನೋಡೋಣ ಯಾವ ಪ್ಲೇಸ್ಗೆ ಹೋಗ್ತೀವಿ, ಏನೇನು ಅಂತ ಎಲ್ಲರಿಗೂ ನಿಮ್ಗೂ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಜರ್ನಿ. ನೋಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ತೆ. ಶಿಫ್ಟ್ ಆಗಿದ್ವಿ. ಸೊ ಸಖತ್ತಾಗಿತ್ತು ವೆದರ್ ಮಾತ್ರ. ಮಾರ್ನಿಂಗ್ ಇದು ಕ್ಲೌಡ್ ಅಲ್ಲಿ ನೋಡ್ಬೋದು ನೀವು ಹೆಂಗ್ ಮೂವ್ ಆಗ್ತಾ ಇದೆ ಅಂತ. ಸೂಪರ್ ಆಗಿದೆ. ಅಲ್ಲಿ ಸುತ್ತ ಕೂಡ ಬೆಟ್ಟ ಎಲ್ಲ ಕವರ್ ಆಗ್ಬಿಟ್ಟಿದೆ. ಸ್ಮಾಲ್ ಬ್ರೇಕ್ ಇವಾಗ. ಏನ್ ಪವನ್ ಕೊಡಿಲಿ ಬೇಲ ಹೆಂಗಿತ್ತು? ಒಳ್ಳೆ ಡ್ರೈವ್ ಆಯ್ತು. ಮಾರ್ನಿಂಗ್ ಚೆನ್ನಾಗಿತ್ತು ವೆದರ್ ಎಲ್ಲ. ಆ ತಿರುವುಗಳೆಲ್ಲ ಅಂದ್ರೆ ಇದು ಘಾಟ್ ಸೆಕ್ಷನ್ಸ್ ಎಲ್ಲ ತುಂಬಾ ಬಂತು. ಅದೇನೆ ಇನ್ನೊಂದು 30-35 ಕಿಲೋಮೀಟರ್ ಹೋಗ್ಬೇಕು ಕಲ್ಸಾಗೆ. ಇನ್ನ ಚೆನ್ನಾಗಿದೆ ರೋಡ್, ತುಂಬಾ ವ್ಯೂ, ಸೀನರಿ ಬಸ್ ಬರ್ತಾ ಇದೆ. ಮಾರ್ನಿಂಗ್ ಇಂದ ಆ ಕಾರಲ್ಲಿ ಕೂತಿದ್ರು ನಮ್ ಲಿಶಾಂಕ. ಇವಾಗ ಬಂದು ಕಾರ್ ಶಿಫ್ಟ್, ಆ ಕಾರಿಂದ ಈ ಕಾರ್ ಫುಲ್ ಶಿಫ್ಟ್ ಆದ್ರು. ಗುಡ್ ಮಾರ್ನಿಂಗ್ ಇಂಗ್ಲಿಷ್. ಗುಡ್ ಮಾರ್ನಿಂಗ್. ಎಲ್ಲಾಗಿದೆ ಅವಾಗಿಂದ? ಅವಾಗಿದ್ದ? ಸೊ ನಮ್ಮ ಇಬ್ರಪ್ಪಂದ್ರದ್ದು ಸ್ಮೋಕ್ ಬ್ರೇಕ್ ಆಯ್ತು. ಈಗ ಕಾರ ಮುಗಿಸ್ಕೊಂಡ್ರು ಸ್ಮೋಕ್ ಬ್ರೇಕ್. ಇನ್ನೇನು ಹೊರಡ್ಬೇಕು ಮುಂದೆ. ಕಾರವ್ರು ಹೋಗ್ಬಿಟ್ರು ಆಲ್ರೆಡಿ. ಇದು ಬಂದ್ಬಿಟ್ಟು ದಕ್ಷಿಣ ಕಾಶಿ ಅಂತ ನೇಮು. ಇವಾಗ ನಮಗೆ ಕಾಶಿ ಹೆಂಗಿದೆ ಅಲ್ವಾ, ಅದೇ ಥರ ಅಲ್ಲಿ ಕಾಶಿಗೆ ಹೋಗ್ಬಿಟ್ರೆ ಎಲ್ಲ ಪಾವನ ಆಗುತ್ತೆ ಅಂತ ಹೇಳ್ತಾರಲ್ಲ. ನಮ್ಮದು ಏನೇ ಪಾಪ ಏನು ಮಾಡಿದರೆ ಎಲ್ಲ ತೊಳೆದೋಗುತ್ತೆ ಅಂತ, ಅದೇ ಥರ ಇದು ದಕ್ಷಿಣ ಕಾಶಿ ಅಂತ. ಇದು ಕಳಸ ಊರು, ದೇವರು ಕಲಾಶೇಶ್ವರ ಅಂತ ದೇವ್ರ ನೇಮು. ಸೊ ಒಳ್ಳೆ ಪುಣ್ಯಕ್ಷೇತ್ರ. ನೋಡೋಣ ಬನ್ನಿ ಹೆಂಗಿದೆ, ದರ್ಶನ ಮಾಡಬೇಕು. ಎಷ್ಟು ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ತುಂಬ ವರ್ಷಗಳ ಹಿಂದೆ ಮಾಡಿರೋಂಥ ಪ್ಲೇಸ್ ಇದು.
ನೋಡು ಆನೆ ಗಣಪತಿ ಇದು ಹೆಣ್ಣು ಗಂಡು 2 ಆನೆಗಳು. ಇದು ಗಂಡು ಗಣಪತಿ. ಇಲ್ಲಿ ಇನ್ನೊಂದು ಇರೋದು ಬಂದು ಹೆಣ್ಣು ಗಣಪತಿ ಅಂತ. ಇದು ಬಂದು ಹೆಣ್ಣು ಗಣಪತಿ. ತುಂಬ ಹಿಸ್ಟಾರಿಕಲ್ ಪ್ಲೇಸು, ಒಳ್ಳೇದಾಗುತ್ತೆ. ಇದು ಮೇನ್ ಟೆಂಪಲ್ ಬಂದುಬಿಟ್ಟು ಆ್ಯಕ್ಚುಲಿ ಈಗ ದರ್ಶನ ಮಾಡ್ಕೊ ಬಂದಿದ್ದು ಪಾರ್ವತಿ ಅಮ್ಮ. ಇದು ದಕ್ಷಿಣ ಕಾಶಿ ಈಶ್ವರ ಟೆಂಪಲ್ಲು. ಸೊ ಇದು ಮೇನ್ ದೇವರು ಇಲ್ಲಿರೋದು. ನಮ್ಮ ಕಡೆಯಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಚೆನ್ನಾಗಿಟ್ಟಿರು. ನನ್ನ ಸಬ್ಸ್ಕ್ರೈಬರ್ಸ್ನ, ನನ್ನ ವ್ಯೂವರ್ಸ್ನ ಎಲ್ಲರನ್ನೂ. ಆಯ್ತಾ ಮಾಮಿ? ನೋಡ್ದ ಮಾಮಿ? ವಿಷಮ ನೋಡ್ದ ಮಾಮಿನ? ಹಾ, ಹೌದಾ? ಏನಾಯ್ತು ಪಾಪು? ಸೊ ಅಣ್ಣ ಏನೋ ಪೂಜೆ ಮುಗಿಸ್ಕೊ ಬಂದ್ವಿ, ಅಂದರೆ ದರ್ಶನ ಎಲ್ಲ ಮಾಡಿಕೊಂಡು. ಬಟ್ ರುದ್ರಾಭಿಷೇಕ ಏನೋ ಮಾಡಿಸ್ಬೇಕಂತೆ ಅವರು. ಅಣ್ಣ ಬಂದುಬಿಟ್ಟು ಅದಕ್ಕೆ ಟೋಕನ್ ತರೋದಕ್ಕೆ ಹೋಗಿದ್ದಾರೆ. ಎಲ್ಲರೂ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ, ಟೋಕನ್ ತಂದು ಬರಲಿ, ದರ್ಶನಕ್ಕೆ ಹೋಗೋಣ ಮತ್ತೆ ಅಂತ. ದರ್ಶನ ಆಯ್ತು. ಇವಾಗ ದರ್ಶನ ಎಲ್ಲ ಆಗಿ ಪ್ರಸಾದ ತಿನ್ಕೊಂಡು ಇವಾಗ ಹೊರ್ನಾಡ್ಗೆ ಹೋಗ್ಬೇಕು. ಹೊರ್ನಾಡು ಇಲ್ಲಿಂದ ಒಂದು 8.5 ಕಿಲೋಮೀಟರ್ ಅಷ್ಟೇ. ಸೊ ಹೊರ್ನಾಡ್ಗೆ ಹೋಗ್ಬೇಕು ಇವಾಗ ದರ್ಶನ ಮಾಡೋದಕ್ಕೆ. ಟೈಮ್ ಎಕ್ಸಾಕ್ಟ್ಲಿ 12 ಗಂಟೆ. ಸೊ ಕಳ್ಸೋದಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಲ್ಲ, ಇವಾಗ ಹೊರ್ನಾಡಿಗೆ ಬಂದ್ವಿ. ಏನು ಸಖತ್ತಾಗಿದೆ ಗೊತ್ತಾ, ಸುತ್ತಮುತ್ತ ಗ್ರೀನರಿ, ಬೆಟ್ಟ ಗುಡ್ಡಗಳು. ಸೊ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಎಲ್ಲ. ಸೊ ಇದು ಮುಗಿಸ್ಕೊಂಡು ಮತ್ತೆ ಶೃಂಗೇರಿಗೆ ಹೋಗ್ಬೇಕು. ಅಷ್ಟೊತ್ತು ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕು. ಅಮ್ಮ ಅಕ್ಕ ಎಲ್ಲ ಅಲ್ಲಿದೆ, ಹೋದ್ರೆ ಅವರು. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಹೆವಿ ಶೆಕೆ ಆಗ್ತಾ ಇದೆ. ಹೆವಿ ಶೆಕೆ ಆಗ್ತಾ ಇದೆ, ತುಂಬ ಹೀಟ್ ಅಲ್ವಾ? ಲಾಸ್ಟ್ 3 to 4 days ಇಂದ ಒಂಚೂರು ಮಳೆ ಬಿದ್ದಿತ್ತು. ಅಂದ್ರೆ ಇವತ್ತೇ 3 days ಇಂದ ಮಳೆ ಇಲ್ಲ. ಸೊ ಅದರಿಂದ ಸ್ವಲ್ಪ ಹೀಟ್ ಜಾಸ್ತಿ ಇದೆ, ಹ್ಯುಮಿಡಿಟಿ. ಬಟ್ ಏನು ಗೊತ್ತಾ ಪವನ್, ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಹೇಳಿ ಇಲ್ಲಿ ಹೊಸದಾಗಿ? ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ? ಏನು ಗೊತ್ತಾ, ಇಲ್ಲಿ ನಮ್ಮ ಕಡೆ ಈ ದೇವಸ್ಥಾನಗಳಿಗೆಲ್ಲ ಏನು ಹುಡುಗರುಗಳು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಹೋಗ್ಬೇಕು. ಕಾಮನ್, ಅದು ಈಕ್ವಾಲಿಟಿ, ಅದು ಎಲ್ರಿಗೂ ದೇವ್ರ ಮುಂದೆ. ಸೊ ಅದು ಸ್ವಲ್ಪ ಡಿಫ್ರೆನ್ಸ್. ಲಾಸ್ಟ್ ಟೈಮ್ ನಾನು ಲಾಸ್ಟ್ ಟೈಮ್ ಬಂದಿದ್ದು ಈ ಶೃಂಗೇರಿ ಹೊರನಾಡಿ ಕಡೆ ಸ್ಕೂಲಲ್ಲಿ ಇದ್ದಾಗ ಟೂರ್ ಕರ್ಕೊಂಡ್ ಬರ್ತಾರಲ್ಲ, ಆಕ್ಚುಲಿ ನಾನು ಆವಾಗ ಹೋಗಿದ್ದು. ಅದಾದ್ಮೇಲೆ ನಾನು ಹೋಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅಂದ್ರೆ ಮತ್ತೆ ನನಗೇನು ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ, ಬಾವಾಗ ಹೊಸ ಎಕ್ಸ್ಪೀರಿಯನ್ಸ್. ಅವ್ರಿಗೆ ತಿರುಪತಿಲಿ ಆ ಥರ ಎಲ್ಲ ಏನಿಲ್ಲ ಅಲ್ಲ, ಅವ್ರಿಗೊಂದು ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್. ಪವನ್ ಯಾವ್ದೊಂದು ಟೆಂಪಲ್ ಅನ್ಕೊಂಡೆ ನೀನು? ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದನ್ನ ಟೆಂಪಲ್ ಅಂತ ಅನ್ಕೊಂಡಿದ್ದಾರೆ. ಬಂದಿದ್ದೆ, ಅದು ಟೆಂಪಲ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಅದೆಲ್ಲ ಅಂತ ಗೊತ್ತಾಯ್ತು, ಇದು ಟೆಂಪಲ್. ಇದು ಟೆಂಪಲ್ ಆಕ್ಚುಲಿ. ಪವನ್ ನೋಡಿದ್ರೆ ಅದನ್ನ ಟೆಂಪಲ್ ಅಂತ ಅನ್ಕೊಂಡಿದೆ. ಇದು ಟೆಂಪಲ್. ಯಾರಾದ್ರೂ ಈ ಕಡೆ ಬಂದಿಲ್ಲ ಅಂದ್ರೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಟೆಂಪಲ್ಗಳಿಗೆ. ಶೃಂಗೇರಿ ಇರ್ಬೋದು, ಹೊರನಾಡು, ಕಳಸ, ಇವನ್ನು ಕಟೀಲು, ಆಮೇಲೆ ಕೊಲ್ಲೂರು, ಮತ್ತು ಇನ್ನೊಂದು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಎಲ್ಲ ಒಳ್ಳೊಳ್ಳೆ 2 days ಅಲ್ಲಿ ಒಳ್ಳೆ ಟ್ರಿಪ್ ಆಗುತ್ತೆ. ನೆಮ್ಮದಿ ಅನ್ಸುತ್ತೆ ಮನಸ್ಸಿಗೆ. ನೀವು ಬರೋದ್ರಿಂದ ನೆಮ್ಮದಿ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಗ್ರೌಂಡು ಎಲ್ಲ ಅಂತ.
ಜಂಬ ಮಾಡಬಾರ್ದು ಇಲ್ಲಿ. ಎಂಥ ಕುಬೇರ ಆಗಿದ್ರು ಎಂಥ ರಿಚ್ ಪೀಪಲ್ ಆದ್ರೂ ಬಂದು ನಾರ್ಮಲ್ಲಿ ಲೈನಲ್ಲಿ ನಿಂತ್ಬಿಟ್ಟು ಊಟ ಮಾಡೇ ಹೋಗ್ಬೇಕು. ಏನು ಗೊತ್ತಾ, ಏನೂ ಗೊತ್ತಿಲ್ಲ, ದೇವ್ರ ಮಹಿಮೆನೋ ಏನೋ. ನನಗೆ ಅವರೇ ಪುರೋಹಿತರು ಅಂದರೆ ನಿಂತಿದ್ವಿ ಕ್ಯೂನಲ್ಲಿ, ಕುಂಕುಮ ಅಂದರೆ ನಂಬಿಕೆ ಅಂದರೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಭಕ್ತಿಯಿಂದ ಕೈ ಮುಕ್ಕೊಂಡು ದರ್ಶನ ಮಾಡೋಕ್ಕಿಂತ ನಿಂತಿದ್ದೆ. ಕಣ್ಣು ತುಂಬ ದರ್ಶನ ಆಯಿತು. ಮತ್ತು ಪುರೋಹಿತರೇ ಕುಂಕುಮ, ಬಳೆ, ಹೂವು ಅವರೇ ದೇವ್ರ ಮಡ್ಲಿಂದ ತಂದು ಕೊಟ್ಟರು ನನಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ಮೈಮೇಲಿಂದ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಸಾರ್ಥಕ ಆಯಿತು ಬಂದಿತ್ತು ಅಂತ ಅನ್ನಿಸ್ಬಿಡ್ತು ಮನಸ್ಸಿಗೆ. ಆ ಥರ ಆಯಿತು. ಊಟಕ್ಕೆ ಹೋಗ್ತಾ ಇದ್ದೀವಿ, ಪ್ರಸಾದ. ಬಟ್ ವಿಡಿಯೋ ನಿಮಗೆ ಫೋಟೋ ಏನೂ ತೋರ್ಸೋಕ್ಕಾಗಲಿಲ್ಲ ದೇವ್ರದ್ದು. ಯಾಕೆ ಅಂದರೆ ಅಲ್ಲಿ ಕ್ಯಾಮ್ರಾಗಳು ಅಲೋಡೇ ಇಲ್ಲ, ಓಪನ್ನೇ ಮಾಡೋಂಗಿಲ್ಲ ಆ್ಯಕ್ಚುಲಿ. ಮೊಬೈಲ್ನೇ ಆಗಲಿ ಕ್ಯಾಮ್ರಾ ಏನನ್ನೂ ಒಳಗಡೆ ತಗೊಂಡೋಗಂಗೆ ಇಲ್ಲ. ಜಸ್ಟ್ ದೇವ್ರು ನೋಡಬೇಕು, ದರ್ಶನ ಮಾಡಬೇಕು, ಬರಬೇಕಷ್ಟೇ. ಅದಕ್ಕೆ ಯಾರಿಗೂ ಏನೂ ತೋರ್ಸೋಕ್ಕಾಗಲಿಲ್ಲ. ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಡು. ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಬಂದ್ವಲ್ಲ, ಊಟ ಕೂತಿದ್ವಿ. ರೈಸು, ಪುಳಿಯೋಗರೆ, ಪಾಯಸ ಎಲ್ಲ ಕೊಟ್ಟಿದ್ದಾರೆ. ರೈಸು, ಪುಳಿಯೋಗರೆ, ಪಾಯಸ ಎಲ್ಲ ಊಟಕ್ಕೆ. ಹೆಂಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ. ಪ್ರಸಾದಕ್ಕೆ ಹೇಳ್ತಾರಲ್ಲ, ಸಾಟಿ ಯಾವುದೂ ಇಲ್ಲ ಅಂತ. ನೀನೇನೇ ಪ್ರಿಪ್ರೇಷನ್ ಏನೇ ಮಾಡಿದ್ರು ಹಂಗಿತ್ತು. ಹೆಂಗಿತ್ತಮ್ಮ ಊಟ? ಸೂಪರ್ ಆಯ್ತಲ್ಲ. ನಾವು ಮುಗಿಸ್ತಾ ಇದ್ದೀವಿ. ಸಖತ್ತಾಗಿದೆ ಊಟ. ಮತ್ತೆ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತಾರೆ. ಇಮಿಡಿಯೇಟಾಗಿ ಕ್ಲೀನ್ ಮಾಡಿ ಮತ್ತೆ ಬೇರೆ ಬೇರೆ ಇಲ್ಲಿ ನೋಡು ದೇವ್ರ ಸ್ಟ್ಯಾಚು. ಇದು ಹೆಂಗಿದೆ ಸೇಮ್ ಹಂಗೆ ಗರ್ಭಗುಡಿನಲ್ಲಿ ಇರೋದು. ಫುಲ್ಲು ಚಿನ್ನದ ವಿಗ್ರಹ. ಇಲ್ಲಿ ನೋಡ್ಬೋದು ದೇವರು ಮತ್ತು ಅಕ್ಕಪಕ್ಕದಲ್ಲಿ ಇದು ಏನೋ ಮಡಿಕೆನಲ್ಲಿ ಅನ್ನ ಮಾಡ್ತಾರಲ್ಲ, ಅನ್ನ ಮಾಡಿ ಬೇರೆಯವ್ರಿಗೆ ಬಡಿಸೋ ಥರ ಇರೋದು. ನೋಡಿ ಅನ್ನ ಬಡಿಸ್ತಾರಲ್ಲ, ರೈಸು ಅದು ಇದು ಮಾಡೋದು. ಇಲ್ಲಿ ಅನ್ನ ಪ್ರಶ್ನೆ ಎಲ್ಲ ಮಾಡಿಸ್ತಾರಲ್ಲ, ಅದು ಇರೋದು. ಸೊ ಅದು ನೋಡು, ದೇವ್ರುಗಳು ಅನ್ನ ಪ್ರಸಾದನ ಬೇರೆಯವರಿಗೆ ಅಂದರೆ ದಾನ ಮಾಡೋದು, ಬಡಿಸೋದು. ಅದಕ್ಕೆ ಇವರಿಗೆ ಅನ್ನಪೂರ್ಣೇಶ್ವರಿ ಅನ್ನೋದು. ಇಲ್ಲಿ ಬಂದವರು ಯಾವುದೇ ಕಾರಣಕ್ಕೂ ಊಟ ಮಾಡ್ಕೊಂಡು ಹೋಗ್ಬೇಕು. ಇದು ಯಾವುದೋ ಹಳ್ಳಿ ಮನೆ ಫಾಲ್ಸ್ ಅಂತ ಆನ್ ದ ವೇನಲ್ಲಿ ಸಿಕ್ತು, ನೋಡೋಣ ಅಂತ ಬಂದಿದ್ದೀವಿ. ಇದೇನು ಗೂಗಲ್ ಮ್ಯಾಪ್ ಏನಿಲ್ಲ, ಸುಮ್ಮನೆ ಇತ್ತು ಅಂತ ಬಂದಿರೋದು. ನೋಡೋಣ ಹೆಂಗಿದೆ ಅಂತ. 20 rupees ಅಂತ ಫರ್ ಪರ್ಸನ್. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಪ್ಪ ನೋಡಿ ಶೆಕೆಗೆ 1 2 3 4 5 6 7 8 ಹಸ್ಬೆಂಡ್ ಆ್ಯಂಡ್ ವೈಫ್ ಟ್ರಿಪ್ ಹೊಡಿತಾ ಇರೋದು ನಮ್ಮ ಮನೇಲಿ. ಮಕ್ಕಳ ಮೇಲೆ ಒಂಚೂರು ಗಮನ ಕೊಡಿ. ಹಲೋ, ಇಲ್ಲಿ ಬಂದಿದ್ದಾರೆ. ಓ, ಇವ್ರು ಇಲ್ಲಿ ಹತ್ತಿದ್ದಾರೆ ಪವನ್ ಅಪ್ಪರು. ಏನು ಫಾಸ್ಟ್ ಕಾಣಿಸ್ತಿಲ್ಲ, ಹತ್ತಿದ್ದಾರೆ ಬಂದ್ಬಿಟ್ಟು. ಅದು ನೋಡಿದ್ರೆ ಈ ಕಡೆ ಒಳಗಡೆ ಎಂಟ್ರೆನ್ಸ್ ಇಂದ ಹೋಗ್ಬೇಕು. ಫುಲ್ ಟಯರ್ದು ಬಿಸಿಲು. ಇದು ಮಲೆನಾಡು ಥರ ಇಲ್ಲ. ವಾವ್, ಅಪ್ಪ ಸಖತ್ತಾಗಿದೆಯಪ್ಪ. ಬಂದಿದ್ದ ಕಲ್ಲಿಂದ ನಡ್ಕೊಂಡು ಚೆನ್ನಾಗಿದೆ ತುಂಬ. ನಮ್ಮಮ್ಮವ್ರು ನೋಡಿ ಎಲ್ಲೋದ್ರೂ ಇಷ್ಟೇ ಇವರು ಸೇಫ್ಟಿ ಹುಡುಕೊಂಡ್ಬಿಡ್ತಾರೆ ನಮ್ಮಮ್ಮ. ಸೇಫ್ಟಿ ಅಮ್ಮ, ಸೇಫ್ಟಿ. ಇವ್ರು ನೋಡಿ, ಅಲ್ಲ ಪಾಪು ಸ್ಲಿಪ್ಪರ್ ಬಿಚ್ಚು. ನೀನೆಲ್ಲಿ ಹೋಗ್ತಿ? ಸ್ನಾನಕ್ಕೆ ಹೋಗ್ತೀಯೇನು? ಏ ಪವನ್ ಹಂಗೆಲ್ಲ ಮಾಡ್ಬೇಡಿ, ಜಸ್ಟ್ ಫೇಸ್ ವಾಶ್ ಮಾಡ್ಕಷ್ಟೆ. ಏ ನೋ ಪವನ್, ಫುಲ್ ಎಂಜಾಯ್ ಮಾಡ್ತಾ ಇದಾರೆ. ಅಲ್ಲಿ ನೋಡಿ ಪವನ್ನ, ಬೇಡ ಬೇಡ ಅಂದ್ರು ಅಲ್ಲೋಗಿ ನಿಂತಿರೋದು. ಏನಿದು? ಬೀಳ್ತೀಯ ನಿಧಾನ. ಯಾರಿಲ್ಲ, ಫುಲ್ ಆಫ್ ರೋಡಲ್ಲಿ ಬಂದ್ಬಿಟ್ಟಿದೀವಿ. ಎಲ್ಲ ರೋಡು ಕಾರ್ ಮತ್ತೆ ಈಗ ವಾಪಸ್ ಹೋಗುತ್ತೆ ಇಲ್ವೋ ಗೊತ್ತಿಲ್ಲ. ಮೇನ್ ರೋಡಿಗೆ
ಇದು ನೋಡಿದ್ರೆ ಸೇತುವೆ ಚೆನ್ನಾಗಿದೆ, ಬಟ್ ಹೋಗಕ್ ಭಯ ಆಗ್ತಿದೆ. ಯಾಕೆಂದ್ರೆ ಇದೆಲ್ಲ ರಸ್ಟ್ ಹಿಡಿದಿದೆ. ನೋಡ್ಬೇಕು ಇವಾಗ ಹೆಂಗಿದೆ ಏನು ಅಂತ. ತುಂಬಾ ಭಯ ಆಗ್ತಿದೆ. ಅಪ್ಪಾಜಿ ಅಲ್ಲಿ ನೋಡು, ಅಲ್ಲೋಗ್ಬಿಟ್ರು. ನಾನೇ ಬಟ್ ನಾನೇ ಧೈರ್ಯವಂತೆ, ನಾನು ಒಬ್ಳೆ ಬಂದಿದ್ದು, ಯಾರು ಬರ್ಲಿಲ್ಲ. ನಾನು ಒಬ್ಳೆ ಧೈರ್ಯವಂತೆ. ನನಗೆ ಈಜ್ ಬರುತ್ತೆ, ನಾನು ಸೇಫ್. ನಾನು ಈಜ್ ಮಾಡ್ಕೊಂಡ್ ಬಂದಿರ್ತೀನಿ. ಪವನ್ ನಂಗೆ ಮಾಡ್ಬೇಡ, ನಂಗೆ ಭಯ ಆಗುತ್ತೆ. ಅಮ್ಮ ಬಾ. ಈಗ ನೀವೆಲ್ಲ ಧೈರ್ಯ ಮಾಡಿದ್ರೆ ನಾನು ಮುಂದಕ್ಕೆ ಹೋಗಿಲ್ಲ, ಭಯ ಪಟ್ಟಿಲ್ಲ. ಪವನ್ ನಂಗೆಲ್ಲ ಆಡಿಸ್ಬಿಡು ಪವನ್, ಭಯ ಆಗುತ್ತೆ, ಭಯ ಆಗುತ್ತೆ, ಭಯ ಆಗುತ್ತೆ. ಬಿಟ್ಟಿಲ್ ನೋಡಿ ಭೀಮ. ಸುಮ್ಮನಿರೇ ಪಾಪ. ಒಂಥರ ಪ್ಲೆಸೆಂಟ್ ಆಗಿ ಪವನ್ ನೋ ನೋ, ದಯವಿಟ್ಟು ಬೇಡ. ಏನಾಗಲ್ಲ ಪವನ್, ಭಯ ಆಗುತ್ತೆ ಪವನ್, ದಯವಿಟ್ಟು ನಂಗೆಲ್ಲ ಮಾಡಬೇಡ. ದೇವ್ರೇ ನನ್ನ ವಾಪಸ್ ಸರಿ. ಚೆನ್ನಾಗಿದ್ಯಾ? ಬ್ರಿಡ್ಜ್ ಹೋಗ್ಬೋದಾ? ಒಡ್ಡಾಡ್ಬೋದಾ? ನೀವ್ ಹೇಳ್ತಾ ಇರೋ ಧೈರ್ಯದ ಮೇಲೆ ಬರ್ತಾ ಇದ್ದೀನಿ ನಾನು, ಭಯ ಪಟ್ಟು. ಕುಣಿಯೋದ್ ಗಿಣಿಯೋದಿಲ್ಲ ಅಂತ, ಸ್ಟ್ರೈಟ್ ಬರೋದಷ್ಟೇ. ವರ್ಕಿಂಗ್ ಬ್ರಿಡ್ಜ್ ಅಂತೆ, ಬಟ್ ಇಲ್ಲಿ ನೋಡಿ ವ್ಯೂ 360 ಡಿಗ್ರಿ. ಸೂಪರ್. ಬೈಸ್ಕೊಂಡ್ ನಾವು ಧೈರ್ಯ ಮಾಡ್ತಿಲ್ಲ. ಅಲ್ಲಿ ನೋಡಿ, ಹಿಂಗ್ ನಡಿಬೇಕು ಅಂತ ನಮ್ಗೆ ಹೇಳ್ಕೊಡ್ತಿದ್ದಾಳೆ. ಹೆಂಗೆ ಪಾಪು? ಹಿಂಗೆ ಬಿದ್ದೋಗುತ್ತಾ? ಹೆಂಗ್ ನಡಿಬೇಕು? ಹಿಂಗೆ ನಡಿಬೇಕಾ? ಅಲ್ಲಿ ಮಧ್ಯ ಕಾಲ್ ಇಡ್ಬೇಕಾ? ಸೂಪರ್ ಟೀಚರ್ ನೀನು. ಅದ್ ನನಗೆ ಗೊತ್ತು, ನಮ್ಮ ಅಮ್ಮ ಬರಕ್ಕಲ್ಲ. ನಿಮ್ ಮಗಳು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ಎದ್ರ ಬಿಡಿ, ಹಿಂಗೆ ನಡೀರಿ. ಅಪ್ಪ ಹೆಂಗಿದೆ ಬ್ರಿಡ್ಜು? ಚೆನ್ನಾಗಿತ್ತಾ? ಎಂತದಪ್ಪ? ಏನು ಮಾಡ್ತಾ ಇದ್ದಾರೆ? ಏನು ಓಡಿಸ್ತಾವ್ರೆ. ಇಲ್ಲಿ ನೋಡಿ ಒಬ್ರು ಇದು ಒಂಚೂರು ಶೇಕ್ ಆಗ್ತಾ ಇದ್ರೆ ಅವ್ರು ಶೇಕ್ ಆಗ್ತಾರೆ ಭಯಕ್ಕೆ. ಅಲ್ಲಿ ನನ್ನ ತಂಗಿ ನೋಡಿ, ಆ ಮಗುನು ಬೆಟ್ರು ಲಿಶಾಂಕ. ಆಕಿ ಒಂದೊಂದು ಹೆಜ್ಜೆನೆ ನೋಡ್ಕೊಂಡು ಆಗ್ತಾರೆ. ಅಲ್ಲಿಂದ 2 ಸತಿ ಬಂದು ಸರಿ ಇಲ್ವಾ, ಸರಿ ಕದಲ್ಸಿ. ಚಪ್ಪಂಡಿ ಭಯ ಆಗ್ತಿದೆ. ಇದು ಯಾಕೆ ಗೊತ್ತಾ ಪ್ರಾಬ್ಲಮ್ಮು? ನ್ಯೂ ಆಗಿದ್ರೆ ನ್ಯೂ ಬ್ರಿಡ್ಜ್ ಆಯ್ತು ರಸ್ಟಿಡ್ ರೊಟ್ಟಿದೆ. ಯಾವಾಗ ಕಸ್ಕೊಂಬಿದ್ರು ನನಗೆ ಸ್ವಿಮ್ಮಿಂಗ್ ಬೇರೆ ಬರಲ್ಲ. ಬಿದ್ರೆ ಗುಡಕ್. ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರದಲ್ಲೇ ನಿಲ್ಲಿಸ್ಕೊಂಡು ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ. ಏನಾದರೂ ಬಿದ್ರೆ ಅಕಸ್ಮಾತ್ ಹೇಳ್ಕೊಬರಕ್ಕೆ ನೀವು ಇರ್ತೀಯಲ್ಲ, ದಯವಿಟ್ಟು ಅಳ್ಳಾಡಿಸ್ಬೇಡ, ನಂಗೆ ಭಯ ಆಗುತ್ತೆ. ನಾನು ಹೋಗ್ಬಿಡ್ತೀನಿ ಪವನ್ ಅಷ್ಟೇ. ಆಮೇಲೆ ನೀನು ಡಾನ್ಸ್ ಮಾಡಿಸ್ಬೇಡ ಅಂತ ರಶ್ಮಿ ಒಬ್ಳೆ ಫಸ್ಟ್ ಫೈನ್ ಮಾಡಿದ್ದು ಜಾಗನ. ನಾನು ಒಬ್ಳೆ ಹೋಗಿದ್ದು. ಇವರೇನೇ ಹಿಂದೆ ಬಂದ್ರು. ಫಸ್ಟ್ ನಾನು ಅದ್ನ್ಯಾ ಅಪ್ಪಾಜಿ ಬಂದ್ರು ನನ್ನ ಜೊತೆ. ಅವ್ರೇನೋ ಆರಾಮಾಗಿ ಹೋದ್ರು. ಅಪ್ಪ ಇದಲ್ಲ ಪವನ ಡ್ಯಾಡಿ. ಅಪ್ಪ ಬಂದ್ರು, ಒಂದು 3 ಸ್ಟೆಪ್ ಬಂದ್ರು. ಬೇಡಮ್ಮ ನಂಗೆ ಭಯ ಆಗುತ್ತೆ ಅಂತ ಜೂಟ. ಆಮೇಲೆ ನಾನು ಅಪ್ಪಾಜಿ ಜೊತೆ ಅರ್ಧಕ್ಕೆ ಹೋದೆ. ಫುಲ್ ಧೈರ್ಯ ಅಲ್ಲ, ಈಗ ಗಡ ಅಂತ ನಡೀತಾ ಇಲ್ಲ ಈಗ ಪ್ರವಲಿಕ. ಪಾಪು ಎಷ್ಟು ಗೈಡ್ ಮಾಡಿಲ್ಲ ಗೊತ್ತಾ? ಅಪ್ಪ ನೀವ್ಯಾಕೆ ಓಡಾಡಿಲ್ಲ ಬ್ರಿಡ್ಜ್ ಮೇಲೆ? ಆ ಬ್ರಿಡ್ಜ್ ಮೇಲೆ ನೀವು
ಹಾಯ್ ಎವ್ರಿವನ್. ಸೊ ಇವಾಗ ಎಲ್ಲಿ ಬಂದಿದ್ದೀವಿ ಗೊತ್ತಾ? ಎಲ್ಲಿ ಅಂದರೆ ನೀವು ನೋಡ್ಬೋದು, ಒಂದು ಲವ್ ಮಾಕ್ಟೇಲ್ ಮೂವಿ ನೋಡಿದ್ದೀರಾ ಅನ್ಸುತ್ತೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಅವಳು ಹುಡುಗಿ ಒಂದು ಟೀ ಎಸ್ಟೇಟಲ್ಲಿ ಡ್ರಾಪ್ ತೊಗೊಳ್ತಾಳಲ್ಲ, ಅಲ್ಲಿಗೆ ಬಂದಿದ್ದೀವಿ. ಇದು ಟೀ ಎಸ್ಟೇಟು. ಇದು ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ. ಇಲ್ಲೇ ಕುದುರೆಮುಖ ಮತ್ತು ಕಳಸ ಮಿಡಲಲ್ಲಿ ಬರುತ್ತೆ. ಸೊ ನೋಡೋಣ ಬನ್ನಿ ಈಗಿದೆ ಏನು ಪ್ಲೇಸು ಅಂತ. ಆಲ್ರೆಡಿ ನಾವು ವಿಸಿಟ್ ಮಾಡಿದ್ವಿ. ಸೊ ಇವರು ಪ್ರವಲಿಕಾ ಮತ್ತು ಅವ್ರ ಹಸ್ಬೆಂಡ್ ಯಾರು ವಿಸಿಟ್ ಮಾಡಿರಲಿಲ್ಲ, ಅದಕ್ಕೆ ತೋರ್ಸೋಣ ಅಂತ ಕರ್ಕೊಬಂದಿದ್ದೀವಿ. ಬನ್ನಿ, ಇಲ್ಲಿ ಟೆಂಪಲ್ಲು ಸಹ ಇದೆ, ತೋರಿಸ್ತೀನಂತೆ. ಸೊ ಇದು ಬಂದ್ಬಿಟ್ಟು ಆಚು ಇದು ನೋಡಿ, ಸಿದ್ಧಿ ಮಹಾಗಣಪತಿ ಟೆಂಪಲ್ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಟೀ ಎಸ್ಟೇಟು. ಚಾರ್ಜಸ್ ಏನಿರಲ್ಲ, ಜಸ್ಟ್ ಸೊ ವೇಟ್ ಮಾಡ್ತಾ ಇದ್ದೀರಾ? ಅಲ್ಲೊಂದು ಫೋಟೋ ಶೂಟ್ ನಡೀತಾ ಇದೆ. ಸೊ ಕೆಲವರು ರೆಸ್ಟ್ ತಗೊಂಡಿದ್ದಾರೆ, ಗಾಡಿ ಓಡಿಸಿ ಅಲ್ಲ ಬಾಬಾ. ಇನ್ನೊಬ್ರು ಮಲಗಿದ್ದಾರೆ, ಇನ್ನೊಬ್ರು ಮುಸ್ತಫಾ ಆಗ್ಬಿಟ್ಟಿದ್ದಾರೆ. ಅದೇ ಟೆಂಪಲ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅದು ಟೀ ಎಸ್ಟೇಟ್. ಇದು ಬಂದ್ಬಿಟ್ಟು ಕಳಸ, ಮತ್ತೆ ಕಳಸದಿಂದ ಒಂದು 9 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ ಇದೆ. ಕುದುರೆಮುಖ ಕಳಸಾಗ ಹೋಗ್ಬೇಕಾದ್ರೆ ಈ ಎಸ್ಟೇಟ್ ಬರುತ್ತೆ, ಶಿಂಶಿ ಎಸ್ಟೇಟ್ ಅಂತವ. ತುಂಬಾ ಚೆನ್ನಾಗಿದೆ ಟೀ ಎಸ್ಟೇಟ್. ನೋಡಿ ತುಂಬಾ ಚೆನ್ನಾಗಿದೆಯಲ್ಲ, ಇದೆಲ್ಲ ಫುಲ್ ಗ್ರೀನರಿ. ಅದಕ್ಕೆ ಎಲ್ಲ ಕಡೆ ನೋಡಿ ಫೋಟೋಶೂಟ್ ಎಲ್ರೂ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಕ್ಯಾಮ್ರಾಮನ್ ಒಬ್ರಿದ್ರೆ ಫೋಟೋಶೂಟ್ ಮಾಡಿಸ್ಕೊಡೋರು ಮಾಡಿಸ್ಕೊತಾನೇ ಇರ್ತಾರೆ, ಪಾಪ ತೆಗಿಯೋರು ಸುಸ್ತಾಗ್ತಾರೆ. ಒಬ್ಬರದ್ದು ಶೂಟಿಂಗ್ ಆಗ್ತಾ ಇದೆ, ಇಲ್ಲೊಬ್ರದ್ದು ಶೂಟಿಂಗ್ ಆಗ್ತಾ ಇದೆ, ಇಲ್ಲಿ ನಮ್ಮ ಅಪ್ಪದು ಶೂಟಿಂಗ್ ಆಗ್ತಾ ಇದೆ. ಬಂದ್ವಿ ಟ್ರಾವೆಲ್ ಮಾಡಿ ಹೊರನಾಡಿಂದ ಇವಾಗ ಸ್ವಲ್ಪ ಒಂದು ಆಲ್ರೆಡಿ 7:30. ರೋಡ್ ಚೆನ್ನಾಗಿರಲಿಲ್ಲ ಅಂತ ಒಂದು 2.5 hours ತಾಳ್ತು ಅಲ್ಲಿಂದ ಹೊರನಾಡಿಂದ ಶೃಂಗೇರಿ ಬರೋಷ್ಟೊತ್ತಿಗೆ. ಸೊ ಇವಾಗ ಜಸ್ಟ್ ಬಂದ್ವಿ. ಸೊ ರೂಮ್ ಬುಕ್ ಮಾಡೋದಕ್ಕೆ ಹೋಗಿದ್ದಾರೆ. ನೀವು ಹಿಂದ್ಗಡೆ ನೋಡ್ತಿರ್ಬೋದು ಎಷ್ಟು ದೊಡ್ಡ ಗೋಪುರ ಇದೆ ಅಂತ. ಸೊ ಹೆಂಗಾಗುತ್ತೆ, ಏನು ದರ್ಶನ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಎಲ್ಲರಿಗೂ. ಇವಾಗ ರೂಮ್ ಬುಕ್ ಮಾಡೋದಕ್ಕೆ ಅಂತ ಬಂದ್ವಿ. ಇದು 24x7 ಇದ್ದೇ ಇರುತ್ತೆ, ಯಾವಾಗಲೂ ಇರುತ್ತೆ. 7 ಡೇಸಲ್ಲಿ ಯಾವಾಗಲೂ 24 hours ಇರುತ್ತೆ. ಸೊ ಇಲ್ಲಿ ಬುಕ್ಕಿಂಗ್ ಮಾಡಬೇಕು. ಇವ್ರು ಬಂದ್ಬಿಟ್ಟು ಯಾವ ಥರ ಅಂದರೆ, ಇದು ಇವ್ರು ಬರ್ತಾರಲ್ಲ, ಏನು ಹೇಳ್ತಾರೆ ಅವರಿಗೆ, ಭಕ್ತಾದಿಗಳು ಬರ್ತಾರಲ್ಲ ಅವರಿಗೆ ಮಲ್ಗೋದಿಕ್ಕೆ ಎಲ್ಲದನ್ನು ಜಾಗ ಇಲ್ಲೇ ಸಿಗುತ್ತೆ. ಸೊ ಶಾರದಾಂಬ ನಿವಾಸಿ ಅಂದರೆ ಏನು ಭಕ್ತಾದಿ ನಿವಾಸನೇ ಏನೋ ಇರುತ್ತೆ, ಯಾತ್ರಿ ನಿವಾಸಗಳು. ಸೊ ಅವು ಇಲ್ಲಿ ಸಿಗುತ್ತೆ. ಇಲ್ಲಿ ಬುಕ್ ಮಾಡಬೇಕು. ಬಂದ್ಬಿಟ್ಟು ಬುಕ್ ಮಾಡಿದ್ರೆ ಎಷ್ಟು ಏನು ಅಂತ ಇರುತ್ತೆ. 400-500 ರೂಪಾಯಿ ಒಂದು ರೂಮ್ ಇದೆ, 400 ರೂಪಾಯಿ ಒಂದು ರೂಮ್ ಅಷ್ಟೇನೆ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಟೆಂಪಲ್ಗೆ ಸುತ್ತಲೂ ಗೋಪುರನ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಅದು ಕೆತ್ತನೆ ಮಾಡಿರೋದು ನೋಡಿ, ಎಷ್ಟು ಇನ್ ಡೀಟೇಲಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಇದು ನೋಡಿ ಇನ್ ಡೀಟೇಲ್ಡಾಗಿ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಗೋಪುರ ಇರುತ್ತಲ್ಲ ಮೇಲ್ಗಡೆ, ಆ ಥರ ಫುಲ್ಲು ಸಪ್ರೇಟಾಗಿ ಅದನ್ನೇ ಒಂದು ಇದು ಮಾಡಿಟ್ಟಿದ್ದಾರೆ. ಸೊ ಅಲ್ಲಿಂದ ಅದು ಟೆಂಪಲ್ಲು, ಅಲ್ಲಿಂದ ಹಿಂಗೆ ಬಂದರೆ ಇದು ಬಂದುಬಿಟ್ಟು ಊಟದ ಹಾಲು. ಇಲ್ಲೇ ರಾತ್ರಿ ಊಟ ಮಾಡಿದ್ದು ನಾವು, ಇಲ್ಲಿ ಊಟದ ಹಾಲು. ಮತ್ತು ಇದು ಎಲ್ಲ ಗಣೇಶ ಟೆಂಪಲ್ಲು, ಅದು ಗೋಪುರ. ಇಲ್ಲಿ ಯಾವುದೋ ಹೊಸ್ದಾಗಿದೆಯಂತಪ್ಪ, ಶಂಕರಾಚಾರ್ಯ ಸ್ಟ್ಯಾಚು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಶೃಂಗೇರಿಯಿಂದ ಏನು 2 ಕಿಲೋಮೀಟರ್ಸ್ ಅಲ್ಲಿಂದ ಇಲ್ಲಿಗೆ. ಸೊ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ಮೊದಲೆಲ್ಲ ಬಂದಿರಲಿಲ್ಲ. ಇದು ರೀಸೆಂಟ್ ಕನ್ಸ್ಟ್ರಕ್ಷನ್ ಅನಿಸುತ್ತೆ. ಸೊ ನೋಡೋಣ ಹೆಂಗಿದೆ ಅಂತ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲೂ, ಬಟ್ ಅಲ್ಲಿ ಅಂದರೆ ಹತ್ರದಿಂದ ನೋಡಿದ್ರೆ ಫುಲ್ ಕಾಣುತ್ತೆ, ಬಟ್ ಇದು ಜಸ್ಟ್ ಹೆಡ್ ಕಾಣಿಸ್ತಿದೆ ಅಷ್ಟು. ಬಿಸಿಲು ಇವನ್ ಕಣ್ಣು ಬಿಡೋದಕ್ಕೆ ಆಗ್ತಾಯಿಲ್ಲ. ಇನ್ನೊಂದು ಕಾಮಿಡಿ ಗೊತ್ತಾ, ಇಲ್ಲೊಬ್ರು ಧೋತಿ ರಾಜ ಇದ್ದಾರೆ ನೋಡಿ, ಧೋತಿ ಹಾಕ್ಕೊಂಡು. ಸದ್ಯ ಈ ಸತಿ ವೆಲ್ಕ್ರನ್ನು ಧೋತಿ ಕೊಡಿಸಿದ್ದೀವಿ. ಏನು ಸಲ ಏನಾಗುತ್ತೆ ಅಂತ ಅಂದರೆ, ಪಂಚನೆ 100 ಸತಿ ಕಟ್ಕೋತಾರೆ ಹಾಕೊಂಡು. ಈ ಸತಿ ವೆಲ್ಕ್ರನ್ನು ಕೊಡಿಸ್ಬಿಟ್ಟಿದ್ದೀನಿ ಅದಕ್ಕೆ. ಅಲ್ಲ ಏನು ಸ್ಮೈಲ್ ಯಾರಿಗೆ? ನಂಗವು ವಿಡಿಯೋಗು. ಎಲ್ರಿಗೂ ಹಾಯ್, ಗುಡ್ ಮಾರ್ನಿಂಗ್. ಟ್ಯೂಸ್ಡೇ ಹಾಲಿಡೇ ಇಲ್ಲಿ. ಟೈಮಿಂಗ್ಸ್ ನೋಡಿ 7 AM to 2 PM, ಸೇಮ್ ಟೆಂಪಲ್ ಟೈಮಿಂಗ್ ಸೇಮ್ ಅಲ್ಲ, 3 PM to 8 PM. ಮತ್ತೆ ಮಂಗಳವಾರ ರಜೆ ದಿನ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದಾರಪ್ಪ, ಟೂರಿಸ್ಟ್ ಪ್ಲೇಸಸ್ನ ಕಡೆ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಏನು ಅಂದರೆ ಸ್ವಲ್ಪ ರೋಡು ಅಷ್ಟು ಚೆನ್ನಾಗಿಲ್ಲ. ಮೊದಲು ಚೆನ್ನಾಗಿತ್ತು, ಇವಾಗ ಅಷ್ಟಿಲ್ಲ. ಸೊ ನೆಕ್ಸ್ಟಿಂದ ಸ್ವಲ್ಪ ಅದೇ ರೋಡ್ ಚೆನ್ನಾಗಿದ್ರೆ ಇನ್ನೂ ಈಸಿ ಇರುತ್ತೆ. ಸೊ ನೋಡಿ, ಹತ್ತೋದಕ್ಕೆ ಆಗಲ್ಲ ಅಂತ ಕೆಲವರಿಗೆ ಎಸ್ಕಿಲೇಟರ್ ಇದೆ, ಎಸ್ಕಿಲೇಟರ್ ಮೇಲೆ ಇಲ್ಲಿಂದ ಸ್ಟೆಪ್ಸ್. ಇವ್ರು ಏನು ಮಾಡ್ತಾವ್ರಿ? ಇವರಿಬ್ರು ಏನು ಮಾಡ್ತಾ ಇದ್ದೀರಾ? ಹಾಂ, ಸುಸ್ತಾಯ್ತಾ? ಏನು ಎಸ್ಕಿಲೇಟರ್ ಮೇಲೆ ಬಂದುಬಿಟ್ಟು ಸುಸ್ತಾಗಿದೆಯಾ ನಿಮಗೆ? ಓಹ್, ತುಂಬ ದೊಡ್ಡ ಸ್ಟ್ಯಾಚು ಅಲ್ಲ, ಚೆನ್ನಾಗಿದೆ. ತುಂಬ ದೊಡ್ಡ ಸ್ಟ್ಯಾಚು, ನೈಸ್. ನೋಡಿ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ. ಫುಲ್ ಗ್ರೀನರಿ, ಬೆಟ್ಟ ಗುಡ್ಡ ಎಲ್ಲ ಹಿಂದೆ ಸುತ್ತಮುತ್ತ. ಇಲ್ಲಿ ಒಂದ್ ಹೇಳ, ಯಾವ ವಿಗ್ರಹ ನೋಡಿದ್ರು ಅದಕ್ಕೆ ಜೀವ ತುಂಬಿದಂಗೆ ಅಲ್ಲ, ಎಷ್ಟು ನೀಟಾಗಿ ಅದು ಇದು ಮಾಡಿದ್ದಾರೆ. ಒಂದ್ ಸ್ವಲ್ಪ ಹೊತ್ತು ನೋಡೋಣ, ಒಂದ್ ಸ್ವಲ್ಪ ಹೊತ್ತು ನೋಡೋಣ ಅನಿಸ್ತಾನೆ. ವಿಗ್ರಹಗಳು ಯಾವ ತರ ಈ ಬೇಕಾ ಬಿಟ್ಟಿ ಮಾಡಿಲ್ಲ, ಆಕ್ಚುಲಿ ಇನ್ ಡೀಟೇಲ್ ಆಗಿ ಇದು ಮಾಡಿದ್ದಾರೆ. ಜೀವ ತುಂಬಿರೋ ತರ ಅಣ್ಣ ವೆಲ್ಕಮ್. ಫೈನಲಿ ಬೈ ಸ್ಟೆಪ್ಸಾ ಸಿಟಿ ವ್ಯೂ. ಅಲ್ಲಿ ನೋಡಿ ಟೆಂಪಲ್ ಕಾಣಿಸ್ತಾ ಇದೆ. ಅಲ್ಲಿ ಇಲ್ಲಿಂದ ಟೆಂಪಲ್ ಕಾಣಿಸ್ತಾ, ಝೂಮ್ ಮಾಡು. ಅಲ್ಲಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ನಿಮಗೆ. ನೋಡಿ ಅಲ್ಲಿ ಇದೆಯಲ್ಲ ಟೆಂಪಲ್ಲು, ಅದೇ ಟೆಂಪಲ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಟೆಂಪಲ್, ಅದೇ ಟೆಂಪಲ್. ಅಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ಸ್ ಆಗುತ್ತೆ ಟೆಂಪಲಿಂದ ಇಲ್ಲಿಗೆ. ತುಂಬ ದೂರ ಇಲ್ಲ, 5 ಮಿನಿಟ್ಸ್ ಅಷ್ಟೇ ಅಲ್ಲ ಪವನ್? ಬಟ್ ನೈಸ್, ತುಂಬ ಚೆನ್ನಾಗಿದೆ. ಇನ್ನು ಲೈಟಿಂಗ್ಸ್ ಎಲ್ಲ ಇರುತ್ತಂತೆ 7 o'clock. ಆಫ್ಟರ್ 7 o'clock ಬಂದರೆ ಲೈಟಿಂಗ್ಸ್ ಎಲ್ಲ ಇರುತ್ತಂತೆ. ಬಟ್ ಏನು ಅಂದರೆ ಬಿಸಿಲು ಸ್ವಲ್ಪ. ಎಲ್ಲ ಅನ್ಕೋತಾರೆ ಈ ಕಡೆ ಮಲೆನಾಡಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಬಿಸಿಲು ಅಂತ, ಸ್ವಲ್ಪ ಜಾಸ್ತಿನೇ ಇದೆ. ಶ್ರೀ ಶಾರದಾ ಸೊ ಹೌದು, ಇದು ಒನ್ ಆಫ್ ದಿ ಪೀಠ. ಇದು ಪೀಠ ಅಂತ ಅದು ಯಾವುದು? ಶೃಂಗೇರಿ. ಓಕೆ. ಹಾಂ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಮೇ ಬಿ ವಾಟರ್ ಇದು ಅನ್ಸುತ್ತೆ. ಹಾಂ, ನೈಟು ಮೇ ಬಿ ಇದಾಗ್ತಾರೆ ಅನ್ಸುತ್ತೆ. ಇದ್ರ ಬಗ್ಗೆ ಹೇಳು. ಇದು ನೋಡಿ, ಇದು ಸೌತ್, ಇದು ಶೃಂಗೇರಿಯಲ್ಲಿ ಇರೋದು ಪೀಠ. ಅಲ್ಲಿ ವೆಸ್ಟ್, ಇದು ಸೌತ್ ಅಂತ. ಸೌತ್. ಓಕೆ, ಅಂದ್ರೆ ಶೃಂಗೇರಿ ಇದೇನೆ. ಓಕೆ, ಎಲ್ಲಾನು ತೋರಿಸಂಗ್ ಬಾ.
ಇದು ಬಂದು ಸೌತ್. ಇವಾಗ ಶೃಂಗೇರಿದಲ್ಲಿ ಇದರದು ಒಂದು ಪೀಠ. ಓಕೆ, ಸೌತ್ ಪೀಠ ಇದು. ಅವರು ಫಸ್ಟ್ ಆಚಾರ್ಯರಿಂದ ಸ್ಥಾಪನೆ ಮಾಡಿರೋದು. ಶಂಕರಾಚಾರ್ಯರು. ಶಂಕರಾಚಾರ್ಯ ಬಂದ್ಬಿಟ್ಟು ಇವ್ರದ್ದು ಬರ್ತ್ ಪ್ಲೇಸ್ ಬಂದ್ಬಿಟ್ಟು ನಂಗೆ ಹಿಸ್ಟ್ರಿನಲ್ಲಿ ಇತ್ತು ಆಕ್ಚುಲಿ. ಇವ್ರು ಹುಟ್ಟಿದ್ ಬಂದು ಕೇರಳದ ಕಾಲಟಿ ಅಂತವ ಅವರು ಜನ್ಮ. ಇದು ಬಂದ್ಬಿಟ್ಟು ಸೊ ಬೈ ಬರ್ತ್ ಅವ್ರು ಬಂದು ಕೇರಳದವರು. ಸೊ ಇದು ಸೌತ್. ಮತ್ತೆ ಇದು ಬಂದು ಇಲ್ಲಿ ಬನ್ನಿ ತೋರಿಸ್ತೀವಿ. ಇದೊಂದು ಬಂದು ಸೆಕೆಂಡ್ ಮಠ. ಇದು ವೆಸ್ಟ್ ಬರುತ್ತೆ. ಇದು ಬಂದು ದ್ವಾರಕಾದಲ್ಲಿ ಬರುತ್ತೆ. ಪೂರಿ ಜಗನ್ನಾಥನ ಅಲ್ಲ, ವೆಸ್ಟ್. ಇದು ನೋಡಿ ದ್ವಾರಕಾ ಗುಜರಾತ್. ಇದು ಬಂದು ಗುಜರಾತ್. ಪೂರಿ ಬಂದು ಈ ಕಡೆ ಒಡಿಸ್ಸಾ ಕಡೆ ಬರೋದು. ಇದು ಬಂದು ದ್ವಾರಕಾ ವೆಸ್ಟ್. ಸೊ ಗುಜರಾತ್ ದ್ವಾರಕಾ. ಸೊ ಇಲ್ಲಿ ಇನ್ನೊಂದು ಮಠ ಇದೆ. ಇಲ್ಲೊಂದು ಮಠ ಇದೆ. ಹೌದು. ಸೊ ನಾವು ಮಠ ಅನ್ನೋಕ್ಕಿಂತ ಪೀಠ, ಶಕ್ತಿ ಪೀಠಗಳಿದಾವಲ್ಲ ಅದು. ಪಶ್ಚಿಮಾನ್ಯ ಶ್ರೀ ಕಾಲಿಕಾ ಪೀಠಂ ದ್ವಾರಕಾ ಗುಜರಾತ್. ಸೊ ಮತ್ತೆ ಹಂಗೆ ಬಂದ್ರೆ ಇಲ್ಲಿ ಇನ್ನೊಂದು ಸುತ್ತನು ಅವ್ರವ್ರು ಎಲ್ಲೆಲ್ಲಿ ಪೀಠಗಳಿಟ್ಟಿದ್ದಾರೆ ಅದೆಲ್ಲ ಫುಲ್ಲು ಇನ್ಫಾರ್ಮೇಶನ್. ಇದು ಬಂದು ಬದ್ರಿ, ಉತ್ತರಾಖಂಡ್, ನಾರ್ತ್. ಬದ್ರಿನಾಥ. ಓಕೆ. ಸೊ ಇದೊಂದು ಶಕ್ತಿ, ಇದು ಪೀಠ. ಸೊ ನಾರ್ತ್, ಇದು ಒಂದು ನಾರ್ತ್ ಅಲ್ಲಿ ಬರುತ್ತೆ. ಉತ್ತಮಾನ್ಯ ಶ್ರೀ ಜ್ಯೋತಿಷ್ ಪ್ರೀತಂ ಬದ್ರಿ ಉತ್ತರಾಖಂಡ್. ಸೊ ಇದು ಉತ್ತರಾಖಂಡ ಪೂರಿ. ಸೌತ್ ಆಯ್ತು, ವೆಸ್ಟ್ ಆಯ್ತು. ಇದು ಬಂದು ಉತ್ತರಾಖಂಡ್ ಅಲ್ಲಿ ಇರೋದು ಬದ್ರಿ ಪೀಠಂ ಅಂತ. ಹಾಗೇನೆ ಹಿಂಗ್ ಬಂದ್ರೆ ಇದು ಒಂದು ಒಡಿಸ್ಸಾದಲ್ಲಿ ಬರುತ್ತೆ. ಈಸ್ಟ್ ಎಲ್ಲಾ ದಿಕ್ಕುಗಳಲ್ಲಿ ಒಂದೊಂದು ಪೀಠ ಇದೆ. ಅಲ್ಲಿ ನೋಡಿ ಈಸ್ಟ್, ಇಲ್ಲಿ ನೋಡಿ ಶ್ರೀ ಗೋವರ್ಧನ ಪೀಠಂ ಪೂರಿ, ಒಡಿಸ್ಸಾ. ಪೂರಿ. ಸೊ ಇದು ಬಂದು ಪೂರಿಯಲ್ಲಿರೋದು. ಇದೊಂದು 4ನೇ ಶಕ್ತಿ ಪೀಠ. ಎಲ್ಲಾ ದಿಕ್ಕಲ್ಲೂ ಒಂದೊಂದು ಪೀಠ ಇಟ್ಟಿದ್ದಾರೆ, ಸ್ಥಾಪನೆ ಮಾಡಿರೋ ಎಲ್ಲ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಶಂಕರಾಚಾರ್ಯರ ಅವರ ಟೈಮ್ ಅಲ್ಲಿ ಎಲ್ಲ ಹಿಂದೂ ಧರ್ಮ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತಂತೆ, ಎಲ್ಲ ಹಾನಿ ಮಾಡಿದ್ರಂತೆ. ಗೋ ಹತ್ಯೆ ಎಲ್ಲ ಮಾಡೋದು, ಮತ್ತೆ ನರ ಹತ್ಯೆ ಎಲ್ಲ ಮಾಡೋದು. ಆ ಟೈಮಲ್ಲಿ ಇವ್ರು ಒಂದು ರೆವಲ್ಯೂಷನ್ ತಂದ್ರು. ಅವರೆಲ್ಲ ತುಂಬಾ ಚೆನ್ನಾಗಿದೆ ಹಿಸ್ಟ್ರಿ, ಅದ್ರ ಬಗ್ಗೆ ತಿಳ್ಕೋಬೇಕು. ಫಾರೆಸ್ಟ್ ಅನ್ಸುತ್ತೆ ಪವನ್, ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಅದು ಫಾರೆಸ್ಟ್ ಸ್ವಲ್ಪ ಅಟ್ಲೀಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿ. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಚೆನ್ನಾಗಿದೆ, ಒಂದೇ ಒಳ್ಳೆ ವ್ಯೂ ಸೈಟ್ ತರ ಇದೆ. ಪ್ಲಸ್ ಅಂದ್ರೆ ಬೆಟ್ಟದ ಮೇಲೆ ಇರೋದು ಇದೆ, ಅದಕ್ಕೋಸ್ಕರ ಎಲ್ಲ ಕಡೆನೂ ಒಳ್ಳೆ ಸೀನರಿ ಇದೆ, ಚೆನ್ನಾಗಿ ನೋಡ್ಬೋದು. ಇವಾಗ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಸೌತಡ್ಕ ಗಣೇಶ ನೋಡೋಣ ಅಂತ ಬಂದಿದ್ವಿ. ಗಣಪತಿ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲೇ ಆನ್ ದ ವೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಬರ್ತಿತ್ತು ಇದು ಟೆಂಪಲ್. ಅದಕ್ಕೆ 2 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲ 2 ಕಿಲೋಮೀಟರ್ಸ್ ಅಂತ ಇದ್ದೇನೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ 20 ಕಿಲೋಮೀಟರ್ಸು. ಸರಿ. ಸೊ ಇವಾಗ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮಿಡಲಲ್ಲೇ ಸೌತಡ್ಕ ಗಣೇಶ ಬರುತ್ತೆ. ಸೊ ಸೌತಡ್ಕ ಗಣೇಶ ಧರ್ಮಸ್ಥಳದಿಂದ ಒಂದು 20-21 ಕಿಲೋಮೀಟರ್ಸು ಡಿಫ್ರೆನ್ಸ್ ಅಷ್ಟೇ. ತುಂಬ ಫೇಮಸ್ ಆಗಿದೆ ಇದು ಸೌತಡ್ಕ ಗಣೇಶ. ಅದಕ್ಕೇ ನೋಡೋಣ ಅಂತ ಬಂದ್ವಿ. ಇದು ನೋಡಿರಲಿಲ್ಲ, ಹಾಗೆಲ್ಲ ಬರ್ತಿರ್ಲಿಲ್ಲ. ಇವಾಗ ಬಂದಿದ್ದೀವಿ ನೋಡೋಣ ಅಂತ. ಸೊ ನೋಡೋಣ ಬನ್ನಿ ಹೆಂಗೆ ದರ್ಶನ ಆಗುತ್ತೆ. ಇಲ್ಲಿ ನೋಡಿ ಇವರೊಬ್ರು ಪಂಚೆ ಸವತ ಟೈ ಮಾಡೋ ಪಂಚೆ ಕೊಡ್ಸಿದ್ರು ಅವರಿಗೆ ಪಂಚೆ ಹಾಕೊಳಕ್ ಬರ್ತಾ ಇಲ್ಲ ಪಾಪ. ಸರಿ ದೀಪಾವಳಿ ಏನ್ ಪವನ್ ಲಾಸ್ಟ್ 2 days ಇಂದ 2 ನೀರ್ ಮೇಲೆ. ಸೊ ಇದೆ ನೋಡಿ ಸೌತಡ್ಕ ಗಣೇಶ. ನಾವು ಫಸ್ಟ್ ಟೈಮ್ ಇಲ್ಲಿ ಬಂದಿರಲಿಲ್ಲ ಸೌತಡ್ಕಗೆ, ಫಸ್ಟ್ ಟೈಮ್. ಚೆನ್ನಾಗಿದೆ, ಕ್ರೌಡು ಇದೆ. ಬಂದವ್ರು ಧರ್ಮಸ್ಥಳದಿಂದ ದರ್ಶನ ಮಾಡ್ಕೊಂಡು ಬಂದವರೆಲ್ಲ ಇಲ್ಲಿ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ನೋಡೋದಕ್ಕೆ ಹೋಗ್ತಾ ಇದೆ. ಇಲ್ಲೊಂದು ಮಗು ಇದೆ ನೋಡಿ, ಇಲ್ಲೊಂದು ಮಗು ಏನು ಮಾಡ್ತಾ ಇದೆ ಅಂತ. ಸೊ ನೋಡಿ ಅದೇ ಗಣೇಶ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು ಜೂಮ್ ಇದೆ ಗಣೇಶ. ಯಾರಾದರೂ ವಿಸಿಟ್ ಮಾಡೋರು ಇದ್ದಾರೆ ಧರ್ಮಸ್ಥಳ ಸುಬ್ರಹ್ಮಣ್ಯದ ಹೋಗೋರಿದ್ರೆ ಮಿಡಲಲ್ಲಿ ಬಂದು ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್. ಗಣೇಶ ವಿಗ್ರಹ ಮತ್ತು ತುಂಬ ಏನೋ ಅರ್ಕೆ ಏನೋ ಇದೆ ಅನಿಸುತ್ತೆ. ಇಲ್ಲಿ ಬಂದು ಅರ್ಕೆ ಮಾಡಿಕೊಂಡು ಒಳ್ಳೇದಾದರೆ ಇದು ಮಾಡ್ತಾರೆ ಅನಿಸುತ್ತೆ.
ಫುಲ್ ಉದ್ದಕ್ಕೂ ಅರ್ಕೆ ಗಂಟೆಗಳು ಕಟ್ಟಿದ್ದಾರೆ. ಚೆನ್ನಾಗಿದೆ ಅಂತ ಉದ್ದಕ್ಕೂ ಫುಲ್ ಎಷ್ಟು ಕಮ್ಮಿ ಇದೆ ಅಷ್ಟೆಲ್ಲ ಗಂಟೆಗಳು ಕಟ್ಟಿದ್ದಾರೆ. ಏನು ಅರ್ಕೆ ಅಲ್ಲಮ್ಮ ಇದು? ಏನಾರು ಅರ್ಕೆ ಇದ್ದವ್ರು ಮಾತ್ರ. ಇಲ್ಲಿ ನೋಡಿ ಇವ್ರು ಏನ್ ಮಾಡ್ತಿದ್ಯಾ ಪಾಪು? ಬೆಲ್ಸಾ? ನೀನ್ ಬೆಲ್ ಹೊಡಿತಿದ್ಯೇನು? ಅಲ್ಲಿ ನೋಡಿ 1 ಗಂಟೆ ಬಿಡ್ತಾ ಇಲ್ಲ ಅವಳು. ಫುಲ್ ಟೆಂಪಲ್ ರನ್ ಟೆಂಪಲ್ ರನ್. ಈ ಕಡೆ ನಮ್ಮ ಕಡೆ ಯಾವ್ಯಾವ ಸೌತ್ ಕರ್ನಾಟಕ ಯಾವ್ಯಾವ ಟೆಂಪಲ್ ಇದಾವೆ ಎಲ್ಲ ಟೆಂಪಲ್ನ ಕವರ್ ಮಾಡಿಬಿಡ್ತೀವಿ ಆಲ್ಮೋಸ್ಟ್. ಸಾರಿ ಡಿಸ್ಟರ್ಬೆನ್ಸ್ ಇದ್ರೆ ಏನು ಮಾಡಬೇಡಿ, ಗಂಟೆಗಳು ಬಾರಿಸ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಟೈಮ್ 4:30. ಇನ್ನೂ ಒಂದು ಪ್ಲೇಸ್ನ ಕವರ್ ಮಾಡಬೇಕು, ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಯಿತು. ಸೊ ಇದು ಲಾಸ್ಟ್ ಪ್ಲೇಸ್ ಮುಗಿಸ್ಕೊಂಡು ಹಾಸನ್ಗೆ ಹೋಗ್ಬೇಕು. ಸೊ ಮುಗಿಸ್ಕೊಂಡು ಹೋಗೋಣ, ಟೈಮ್ ಆಗಿದೆ. ಬಿಕಾಸ್ ಘಾಟಿ ಸೆಕ್ಷನ್ ಫುಲ್ ಇಲ್ಲೆಲ್ಲ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇವಾಗ ಇದು ಗಾಡಿ ಪಾರ್ಕ್ ಮಾಡಿದ್ವಿ, ಹಿಂದ್ಗಡೆ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಹೊಳೆನಲ್ಲಿ ಸ್ನಾನ ಮಾಡಬೇಕು ಅಂತ ಅಂದರು ಅಣ್ಣ ಮತ್ತು ಅಪ್ಪ ಎಲ್ಲರೂ. ಅದಕ್ಕೆ ಬಂದ್ವಿ ಈವ್ನಿಂಗು. ಇಲ್ಲಿ ನೋಡಿ ಫಿಶ್ಗೆ ಪುರಿ ಹಾಕ್ತಾ ಇದ್ದೀವಿ. ಎಷ್ಟು ಫಿಶಸ್ ಅಂತೀರಾ? ನೋಡಿ ಎಷ್ಟು ಫಿಶಸ್ ಇದೆ ಅಂದರೆ ಇಲ್ಲೆಲ್ಲ ಉದ್ದಕ್ಕೂ ಎಷ್ಟು ಅಂದರೆ ಎಷ್ಟು ಇದಾವೆ ಗೊತ್ತಿಲ್ಲ, ಕೌಂಟ್ ಮಾಡೋಕ್ಕಾಗಲ್ಲ ಕೈಗೆ. ಅದು ಒಂದೊಂದು ಏನಿಲ್ಲ ಅಂದರೆ 2 kg 3 kg ಇದೆ, ಅಷ್ಟು ದಪ್ಪ ಇದ್ದಾವೆ ಒಂದೊಂದು ಫಿಶ್. ಉದ್ದಕ್ಕೂ ಇದಾವೆ ಅಲ್ಲಿ ನೋಡಿ, ಅಲ್ಲೆಲ್ಲ ಉದ್ದಕ್ಕೂ ಇದಾವೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ದಪ್ಪ ಇದಾವೆ ಅಂದರೆ ಪುರಿ ಹಾಕಿದ್ರೆ ಫುಲ್ ಎಷ್ಟೊಂದು ದಪ್ಪ ಇದಾವೆ. ಪವನ್ ಹೇಗಿದೆ ಫಿಶ್ ಸವಾಸ? ಪವನ್ ಹೇಗಿದೆ ಫಿಶ್ ಸವಾಸ? ಇವ್ರು ನೋಡಿ ದೊಡ್ಡ ಮನುಷ್ಯರು ಭಯ ಪಡ್ದಲೇ ಇಳ್ದಿರೋದು. ಅವ್ರು ಈಗೆದ್ರು ಇನ್ನ ಇದು ಮಾಡ್ತಾ ಇದ್ದಾರೆ. ಕೊಡಿಲ್ ರಮ್ಯಾ ನೋಡಿ ನೋಡಿ. ಫೈನಲಿ ನಮ್ದು ಲಾಸ್ಟ್ ಪಾಯಿಂಟ್ ಇವತ್ತಿಂದು ಕುಕ್ಕೆ ಸುಬ್ರಹ್ಮಣ್ಯ. ಸೊ ದೇವ್ರ ದರ್ಶನ ಮಾಡೋದಕ್ಕೆ ಇದು ಲಾಸ್ಟ್ ಪಾಯಿಂಟು. ಮತ್ತೆ ಹಾಸನ್ಗೆ ಹೋಗ್ಬೇಕು. ಫುಲ್ಲು ಸ್ಟ್ರೈನ್ ಆಗೋಯ್ತು ಬರೋ ಅಷ್ಟೊತ್ತಿಗೆ. ಬಟ್ ಧರ್ಮಸ್ಥಳ ಹೋದರೆ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಮ್ಯಾಂಡ್ರೇಟ್ರಿ ಬರಲೇಬೇಕು. ಅದಕ್ಕೆ ಬಂದಿದ್ದೀವಿ. ಎಂಥ ನಾಗದೋಷ ಏನೇ ಇದ್ರೂ ಸಹ ಇಲ್ಲಿ ಪರಿಹಾರ ಆಗುತ್ತೆ. ಸೊ ಯಾರಾದರೂ ಪೂಜೆ ಗೀಜೆ ಮಾಡಿಸೋದಿದ್ರೆ ಬೇಕಾದ್ರೆ ಬಂದು ಪೂಜೆ ಮಾಡಿಸ್ಬೋದು. ಬಟ್ ಅದೇನೇ ಇದು ಧರ್ಮಸ್ಥಳಕ್ಕೆ ಹೋದರೆ ಮಗನ ಟೆಂಪಲಿಗೆ ಬರೋದು. ಕುಕ್ಕೆ ಸುಬ್ರಹ್ಮಣ್ಯ ಬಂದುಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಬಂದುಬಿಟ್ಟು ಶಿವನ ಮಗ ಅಲ್ಲ, ಮಂಜುನಾಥ ಸ್ವಾಮಿ ಮಗ. ಸೊ ಅಪ್ಪನ ದೇವಸ್ಥಾನ ಫಸ್ಟು, ಸೆಕೆಂಡು ಕುಕ್ಕೆ ಸುಬ್ರಹ್ಮಣ್ಯ. ಸೊ ನೋಡೋಣ ದರ್ಶನ ಹೆಂಗಾಗುತ್ತೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾರು ಅಂದರೆ ಸರ್ಪದೋಷ ಇದ್ದರೆ, ನಾಗದೋಷ ಇದ್ದರೆ, ಅಥವಾ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಇಂಥವ್ರು ಬರ್ತಾರೆ ಇಲ್ಲಿಗೆ. ಒಂದು ಒಳ್ಳೆ ಪ್ರಸಿದ್ಧವಾದ ಒಂದು ಸ್ಥಳ ಇದು. ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ಇಲ್ಲಿ ಬಂದು ಅವ್ರ ನೋಗದೋಷ ಏನಾರು ಸರ್ಪದೋಷ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಯೂಶ್ವಲಿ ಬುಕ್ ಮಾಡ್ಕೋಬೇಕು, ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಂದು ಮುಂಚೆನೇ ಒಂದಿನ ಬರೋದಕ್ಕೆ ಹೇಳ್ತಾರೆ. ರೂಮು ಮತ್ತು ಇದು ಎಲ್ಲ ಅವರೇ ಕೊಡ್ತಾರೆ. ಬಂದು ಬೆಳಗ್ಗೆ ಪೂಜೆ ಇರುತ್ತೆ, ಸಾಮೂಹಿಕವಾಗಿ ಎಲ್ಲರನ್ನೂ ಕೂರಿಸಿ ಒಂದೇ ಸರಿ ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾರೆ. ಇದು 2 ದಿನ ಆಗುತ್ತೆ. ಒಳ್ಳೆ ಪ್ಲೇಸು. ಒಂದಿನ ಒಳ್ಳೆ ಬಂದರೆ ಒಳ್ಳೆಯದೊಂದು ಟ್ರಿಪ್ಪು ಆಗುತ್ತೆ, ಒಂದು ದೇವರ ಒಳ್ಳೆ ದರ್ಶನ ಆಗುತ್ತೆ. ಪಕ್ಕದಲ್ಲಿ ಧರ್ಮಸ್ಥಳ ಇದೆ, ಸೌದರ್ಗ ಗಣಪತಿ ಇದೆ. ಒಂದು ಒಳ್ಳೆ ಟ್ರಿಪ್ಪು, ಒಂದು ಫ್ಯಾಮಿಲಿ ಟ್ರಿಪ್ಪು.